ಸಿದ್ದರಾಮಯ್ಯ ಪಾಲಿಗೆ ಫಲಿತಾಂಶವೇ ಪರೀಕ್ಷೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕ ವರ್ಸಸ್ ಸಾರಥಿ ಫೈಟ್. ಕರ್ನಾಟಕ ಕಾಂಗ್ರೆಸ್ ನಾಯಕತ್ವಕ್ಕೆ ಬಿಗ್ ಚಾಲೆಂಜ್. ನಾಯಕ ಸೋತ್ರೆ ಸಾರಥಿ ಆಗ್ತಾರಾ ಫುಲ್ ಖುಷ್. ನಾಯಕ ಸಿದ್ದುಗೆ ಸಾರಥಿ ಡಿಕೆಶಿ ಸೈಲೆಂಟ್ ಗುದ್ದನ ಕೊಡ್ತಿದ್ದಾರಾ? ಹೇಗಿದೆ ಸಾರಥಿ ಡಿಕೆಶಿ ಹೆಣೆದ ಆಂತರಿಕ ವ್ಯೂಹ? ಡಿಕೆಶಿ ಹಕ್ಕು ಮಂಡನೆಗೆ ಫಲಿತಾಂಶವೇ ಬ್ರಹ್ಮಾಸ್ತ್ರನ? ಹೆಚ್ಚು ಸ್ಥಾನ ಗೆದ್ರೆ ಮಾತ್ರ ಸಿದ್ದು ಕುರ್ಚಿ ಗಟ್ಟಿಯಾಗಿರುತ್ತಾ? ಕಡಿಮೆ ಸ್ಥಾನ ಬಂದ್ರೆ ಸಿದ್ದುಗೆ ಆಪತ್ತು ಕಟ್ಟಿಟ್ಟ ಬುತ್ತಿನ? ಕಡಿಮೆ ಸ್ಥಾನ ಬಂದ್ರೆ ಡಿಕೆಶಿಗೆ ವೈಯಕ್ತಿಕ ಲಾಭ? ಪಕ್ಷಕ್ಕಿಂತಲೂ ವೈಯಕ್ತಿಕ ಲಾಭದತ್ತ ಬಂಡೇ ಚಿತ್ತ. ಕಡಿಮೆ ಸ್ಥಾನ ಬಂದ್ರೆ ಸಿಎಂ ಸ್ಥಾನಕ್ಕೆ ಬೇಡಿಕೆ, ಸಿದ್ದು ಫೇಲ್ಯೂರ್ ಅಂತ ಬಿಂಬಿಸಲು ಯತ್ನ. ಕೆಲವು ಶಾಸಕರನ್ನ ಎತ್ತಿಕಟ್ಟಲು ಡಿಕೆಶಿ ಪ್ಲಾನ್ ಮಾಡ್ತಿದ್ದಾರಾ? ಮೊದಲು ಕೆಲವು ಶಾಸಕರಿಂದ ಬಹಿರಂಗ ಹೇಳಿಕೆ ಕೊಡಿಸಲು ಡಿಕೆಶಿ ಪ್ಲಾನ್ ಮಾಡ್ತಿದ್ದಾರಾ? ಸಿದ್ದು ನಾಯಕತ್ವದ ವಿರುದ್ಧ ಅಪಸ್ವರದ ಸಂಚ. ಸಿದ್ದು ಪಾಲಿಗೆ ಅಪಸ್ವರವೇ ಆಪತ್ತಿನ ಗಂಟೆಯಾಗುತ್ತಾ? ಫಲಿತಾಂಶದ ಬಳಿಕ ಶುರುವಾಗಲಿದೆಯಾ ಕರ್ನಾಟಕದಲ್ಲಿ ಹೈ ಡ್ರಾಮಾ? ರಾಜ್ಯ ರಾಜಕಾರಣದಲ್ಲಿ ಎಲ್ಲರ ಚಿತ್ತ ಚುನಾವಣೆಯ ರಿಸಲ್ಟ್ ಆಗ್ತಾ ಇದೆ. ಯಾಕಂತಂದ್ರೆ ಜೂನ್ 4 ನಂತರ ಏನ್ ಆಗುತ್ತೆ ಇರುವಂತಹ ಪ್ರಶ್ನೆ ಇಡೀ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾಕಂತಂದ್ರೆ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಚುನಾವಣೆಯ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ, ಸಿಎಂ ಕುರ್ಚಿಗೆ ಆಪತ್ತು ಇದೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದಾದ ನಂತರ ಈಗ ಕಾಂಗ್ರೆಸ್ ನಲ್ಲೇ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ನಡುವೆ ಫೈಟ್ ಆಗುತ್ತಾ ಇರುವಂತಹ ಪ್ರಶ್ನೆ ಕಾಂಗ್ರೆಸ್ ಪಾಳ್ಯದಲ್ಲೇ ಆಗ್ತಾ ಇದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ ಗದ್ದುಗೆಯನ್ನ ಯಾರು ಏರ್ತಾರೆ, ಯಾರು ಸಿಎಂ ಆಗ್ತಾರೆ ಎನ್ನುವಂತ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿಯ ನಡುವೆ ಒಂದು ಹೈ ಡ್ರಾಮಾನೇ ಆಗಿತ್ತು. ಅನೇಕ ಕಡೆಯಿಂದ 2.5 ವರ್ಷ ಸಿದ್ದರಾಮಯ್ಯನವರು ಸರ್ಕಾರವನ್ನ ನಡೆಸಿದ್ರೆ ಉಳಿದ 2.5 ವರ್ಷವನ್ನ ಡಿಕೆಶಿ ಅವರು ನಡೆಸ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ ನಲ್ಲಿ ಮ್ಯಾಟ್ರೇ ಬೇರೆ. ಡಿಕೆಶಿ ಅವರು ಹೈ ಪ್ಲಾನ್ ಮಾಡ್ತಿದ್ದಾರಂತೆ. ಕಾಂಗ್ರೆಸ್ ಅಲ್ಲಿ ಇದೀಗ ಕುರ್ಚಿ ಬಿದ್ದು ಹೋಗುತ್ತೆ, ಸಿಎಂ ಕುರ್ಚಿಗೆ ಆಪತ್ ಆಗ್ತಾ ಇದೆ ಅಂತದೊಂದು ಪ್ಲಾನ್ ಅನ್ನ ಡಿಕೆಶಿ ಮಾಡ್ತಿದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ನಲ್ಲೇ ನಾಯಕ ವರ್ಸಸ್ ಸಾರಥಿ ಫೈಟ್ ಶುರು ಆಗಿಬಿಟ್ಟಿದೆ. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಮುಂದಿನ ನಾಯಕರು ಯಾರಾಗ್ತಾರೆ? ಇವರ ನಡುವೆನೆ ಬಿಗ್ ಚಾಲೆಂಜ್ ಶುರುವಾದ್ರೆ ಏನಾಗುತ್ತೆ? ಹೀಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲೇ ಸಾಕಷ್ಟು ಸಂಚಲನವನ್ನೇ ಮೂಡಿಸ್ತಾ ಇದೆ. ಅನೇಕ ಬಾರಿ ಪಕ್ಷಕ್ಕಿಂತಲೂ ಡಿಕೆಶಿ ಅವರಿಗೆ ವೈಯಕ್ತಿಕ ಲಾಭನೇ ಹೆಚ್ಚ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಎಲ್ಲಾದ್ರೂ ಈ ಬಾರಿ ಕಡಿಮೆ ಸ್ಥಾನ ಬಂದ್ರೆ ಸಿಎಂ ಸ್ಥಾನಕ್ಕೆ ಡಿಸಿಎಂ ಆಗಿರುವಂತ ಡಿಕೆಶಿ ಅವರು ಬೇಡಿಕೆಯನ್ನ ಇಡ್ತಾರಾ? ಸಿಎಂ ಸಿದ್ದರಾಮಯ್ಯನವರು ಫೇಲ್ಯೂರ್ ಅಂತ ಬಿಂಬಿಸಿ ಅದನ್ನೇ ಇವರು ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂತಾರ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸಿದ್ದು ನಾಯಕತ್ವದ ವಿರುದ್ಧವೇ ಅಪಸ್ವರದ ಸಂಚು ಮಾಡ್ತಾರ? ಹೀಗೊಂದು ಮಾತು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.